ಕೆಲವರಿಗೆ ಮಾತೇ ಬಂಡವಾಳವಾಗಿರುತ್ತೆ. ಬಣ್ಣ ಬಣ್ಣದ ಮಾತಾಡೋದು, ಪುಸಲಾಯಿಸೋದು, ನಂತರ ನಂಬಿಕೆಗೆ ಘಾಸಿ ಮಾಡೋದು, ಇದು ಕೆಲವರಿಗೆ ರಕ್ತಗತವಾಗಿ ಕರಗತವೂ ಆಗ್ಬಿಟ್ಟಿರುತ್ತೆ. ಇಲ್ಲೂ ಅಷ್ಟೇ ನೋಡಿ, ಸಬ್ಸಿಡಿ ಹಣ ಸಿಗುತ್ತೆ ಅನ್ನೋ ಆಸೆಗೆ ಕೂಲಿನಾಲಿ ಮಾಡ್ತಾ ಇದ್ದಂತಹ ಮಹಿಳೆಯರು ಆ ಮಹಿಳೆಯನ್ನ ನಂಬಿ ಒಂದಷ್ಟು ದುಡ್ಡನ್ನು ಕೊಟ್ಟರು. ಅದೇ ನಂಬಿಕೆಯನ್ನ ಎನ್ಕ್ಯಾಶ್ ಮಾಡ್ಕೊಂಡಂತಹ ಮಹಿಳೆ ಅವರೆಲ್ಲರಿಗೂ ಉಂಡೆ ನಾಮ ತಿಕ್ಕಿ ಪರಾರಿಯಾಗಿದ್ದಾಳೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಸಬ್ಸಿಡಿ ಮಾಡಿ ಕೊಡೋದಾಗಿ ನಂಬಿಸಿ ಪಂಗನಾಮ. ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಹೆಸರಲ್ಲಿ ದೋಖಾ. ಚಾಲಾಕಿ ಮಹಿಳೆಯ ವಿರುದ್ಧ ಸಿಡಿದೆದ್ದ ನಾರಿಯರು. ನ್ಯಾಯಕ್ಕಾಗಿ ಮೊರೆ ಇಡ್ತಿರೋ ಮಹಿಳೆಯರು. ಕೈಲಿ ಕಿರಾತಕಿಯ ಫೋಟೋ ಹಿಡಿದು ನಿಂತಿರೋ ನಾರಿಯರು. ಈ ಫೋಟೋದಲ್ಲಿ ಕಾಣ್ತಿರೋ ಈ ಮಹಿಳೆಯ ಹೆಸರು ಭಾಗ್ಯಶ್ರೀ ಹುಬ್ಬಳ್ಳಿಕರ್. ಇದೇ ಮಹಿಳೆಯಿಂದ ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನ ಲೋಂಡಾ ಗ್ರಾಮದ 52 ಜನ ಮಹಿಳೆಯರು ಮೋಸ ಹೋಗಿದ್ದಾರೆ. ಅದ್ ಹೇಗೆ ಅಂದ್ರೆ, ವೈಯಕ್ತಿಕ ಸಬ್ಸಿಡಿ ಲೋನ್ ಮಾಡಿಕೊಡುವ ಹೆಸರಿನಲ್ಲಿ ಇದೇ ಭಾಗ್ಯಶ್ರೀ ಎಲ್ಲರಿಗೂ ಮಖಮಲ್ ಟೋಪಿ ಹಾಕಿದ್ದಾಳೆ ಎಂದು ಮಹಿಳೆಯರು ಆರೋಪಿಸಿದ್ದಾರೆ. ಸರ್ಕಾರದಿಂದ ಸಬ್ಸಿಡಿ ಲೋನ್ ಮಾಡಿಸಿಕೊಡ್ತೀವಿ ಅಂತ ಪ್ರತಿಯೊಬ್ಬರಿಂದ 20,000, ಕೆಲವೊಬ್ಬರ ಬಳಿ 25,000 ರೂಪಾಯಿ ತೆಗೆದುಕೊಂಡು ಫೋನ್ಗೂ ಸಿಗದೆ ಸತಾಯಿಸ್ತಿದ್ದಾಳೆ. ಸದ್ಯ ಭಾಗ್ಯಶ್ರೀ ವಿರುದ್ಧ ಬೆಳಗಾವಿ ಮಾರ್ಕೆಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಾರ್ಡ್ ತೊಗೊಂಡ್ಕೇರಿಂದ 3 ತಿಂಗಳ ಲೋನ್ ಸ್ಯಾಂಕ್ಷನ್ ಮಾಡ್ಕೊಡ್ತೇನೆ ಅಂತ ಹೇಳಿದಾರೆ. ಅವ್ರು ಇನ್ನೂ ಮಾಡಿಲ್ರಿ ಸರ್. ಸಬ್ಸಿಡಿ ರೀ ಸರ್, 1,000 ರೂಪಾಯಿ ಈ ಥರ ಸಬ್ಸಿಡಿ, ಅರ್ಧ ಮಾಫು ಅರ್ಧ ತುಂಬುದ್ರಿ ಸರ್. ಈ ಥರ ಎಲ್ಲ ಮಾಡ್ಕೊಡ್ತೇನೆ ಅಂತ ಹೇಳಿ ಅವರು 3 ತಿಂಗಳ ಟೈಮಿಂಗ್ ತೊಗೊಂಡಿದ್ದೀರಿ, ಆದ್ರೆ ಮಾಡಲಿಲ್ರಿ ಸರ್. ಭಾಗ್ಯಶ್ರೀ ಮೇಡಮ್ ಎಲ್ಲರೂ ಸೇರಿ 55 ಜನ ಮಂದಿ ಇದೀವಿ ಸರ್. ನಾವು ಎಲ್ಲರೂ 25,000, 20,000 ಈ ಥರ 50,000 ಈ ಥರ ಎಲ್ಲ ಕೊಟ್ಟಿದ್ವಿ. ಈಗ ಅವರು ಏನು ಕಾಲ್ ಎತ್ತಾಗ್ತಾ ಇರಲ್ರಿ ಸರ್, ಬ್ಲಾಕ್ ಲಿಸ್ಟ್ನಾಗ ಹೋಗಿದ್ದಾರೆ. ಕೆಲವ್ರು ಜನ ಬ್ಲಾಕ್ ಲಿಸ್ಟ್ನಾಗ ಹೋದಾರೆ, ಕೆಲವ್ರು ಜನ ಕಾಂಟ್ಯಾಕ್ಟ್ ಇರ್ಬೋದ್ರಿ ಅವ್ರದ್ದು. ಕರ್ನಾಟಕ ಬ್ಯಾಂಕ್ ರೀ ಸರ್, ಕರ್ನಾಟಕ ಬ್ಯಾಂಕ್. ಇನ್ನು ಮಹಿಳೆಯರಿಂದ ಹಣ ಪಡೆದು 6 ತಿಂಗಳಲ್ಲಿ ನಿಮಗೆ ಸಬ್ಸಿಡಿ ಹಣ ಸಿಗುತ್ತೆ ಅಂತ ಭಾಗ್ಯಶ್ರೀ ಹೇಳಿದ್ಲು ಎನ್ನಲಾಗಿದೆ. ಆದ್ರೆ ತಿಂಗಳುಗಳು ಉರುಳಿದ್ರೂ ಯಾರೊಬ್ಬರಿಗೂ ಸಬ್ಸಿಡಿ ಹಣ ಬಂದಿಲ್ಲ. ಫೋನ್ ಮಾಡಿ ಕೇಳಿದ್ರೆ ಹಣ ಬರುತ್ತೆ ಅಂತ ಬುರುಡೆ ಬಿಡ್ತಾ ಇದ್ಲಂತೆ. ಇದೀಗ ಕೆಲವರ ನಂಬರ್ಗಳನ್ನ ಈ ನಯವಂಚಕಿ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದಾಳಂತೆ. ಇತ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಸಿಬ್ಬಂದಿ ಕೇಳಿದ್ರೆ ಅವರಿಂದಲೂ ಸರಿಯಾದ ಉತ್ತರ ಸಿಕ್ಕಿಲ್ಲ. ಹೀಗಾಗಿ ಭಾಗ್ಯಶ್ರೀ ಹಾಗೂ ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಮಹಿಳೆಯರು ದೂರು ನೀಡಿದ್ದಾರೆ. ಜೊತೆಗೆ ಕಾನೂನು ಕ್ರಮ ತೆಗೆದುಕೊಂಡು ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದ್ದಾರೆ. भाग्यश्री मैडम आए थे घर पर, उधर हमको सबको सब्सिडी लोन दिला तुम बोल के वो फ्रॉड करे हमारे साथ. अभी वो फोन भी नहीं उठा रहे, ब्लैक लिस्ट में डाले हैं. वो 1 साल होने आया अभी कर 20-20 हजार, कोई 50,000, सबका अलग अलग अमाउंट लिए. कर्नाटक का जो बैंक वाले जो कैशियर है ना, उसके साथ बात कराते थे. वो दोनों मिलके फ्रॉड करे हैं बोले. ಒಟ್ನಲ್ಲಿ ಸಬ್ಸಿಡಿ ಹೆಸರಲ್ಲಿ 52ಕ್ಕೂ ಹೆಚ್ಚು ಮಹಿಳೆಯರಿಗೆ ಭಾಗ್ಯಶ್ರೀ ಹಾಗೂ ಆಕೆಯದ್ದು ಎನ್ನಲಾದ ಬ್ಯಾಂಕ್ ಸಿಬ್ಬಂದಿ ಮಖಮಲ್ ಟೋಪಿ ಹಾಕಿ ಪರಾರಿಯಾಗಿದ್ದಾರೆ. ಇತ ಮಹಿಳೆಯರ ಮುಗ್ಧತನವನ್ನ ದುರುಪಯೋಗ ಪಡಿಸಿಕೊಂಡ ಕಿಲಾಡಿ ಲೇಡಿ ಮತ್ತು ಗ್ಯಾಂಗ್ನ ಪೊಲೀಸರು ಹೆಡೆಮುರಿ ಕಟ್ಟಬೇಕಿದೆ. ಸುನಿಲ್ ಜೊತೆ ದಿಲೀಪ ಕುರಂದವಾಟೆ, ಪಬ್ಲಿಕ್ ಟಿವಿ, ಬೆಳಗಾವಿ.